ಈಗೇನು ತಡೆಗೋಡೆಯನ್ನು ಕಟ್ಟಲಿಕ್ಕೆ ಹೊರಟಿದ್ದಾರೋ ಆ ಜಾಗ ಮೊದಲು ಗುಜರಿ ಅಂಗಡಿಗಳಿದ್ದು, ಗುಜರಿ ಅಂಗಡಿಗಳನ್ನು ತೆರವುಗೊಳಿಸಿ ನಾವು ಮಣ್ಣು ತೆಗೆದು ಲೆವೆಲ್ ಮಾಡಿರ್ತಕ್ಕಂಥ ಜಾಗ. ಇವತ್ತು ಅಲ್ಲಿ ತಡೆಗೋಡೆಯನ್ನು ಕಟ್ಟಿದರೆ ತಡೆಗೋಡೆಗೆ ಒಂದು 5 ಫೂಟು, ಅದರ ಮೇಲೆ ಆ ಧರೆ ಇರೋಂಥದ್ದು ಒಂದು 10 ಅಡಿ, ಸುಮಾರು 15 ಅಡಿ ಅಗಲದ ಜಾಗವು ಹೊಸದಾಗಿ ಅತಿಕ್ರಮಣ ಆಗ್ತಾ ಇದೆ. ಆ ಜಾಗದಲ್ಲಿ ತಡೆಗೋಡೆಯನ್ನು ಕಟ್ಟುವ ನೆಪದಲ್ಲಿ ಅವರು ಹೊಸ ಅತಿಕ್ರಮಣವನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಈ ವಿಷಯವನ್ನು ಪಟ್ಟಣ ಪಂಚಾಯತ್ ಚೀಫ್ ಆಫೀಸರು ಮತ್ತು ತಹಸೀಲ್ದಾರ ಗಮನಕ್ಕೆ ತಂದು ನಾವು ಇದನ್ನು ನೀವು ಹೀಗೆ ಮಾಡಲಿಕ್ಕೆ ಆಗಲ್ಲ, ಪಟ್ಟಣ ಪಂಚಾಯತ್ ಆಸ್ತಿಯನ್ನು ಪರಾಧೀನ ಮಾಡುವಂಥ ಅಧಿಕಾರ ನಿಮಗಿಲ್ಲ, ಮತ್ತು ಇದರ ಬಗ್ಗೆ ನಾವು ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತದಲ್ಲೋ ಅಥವಾ ಕೋರ್ಟ್ನಲ್ಲೋ ನಾವು ಕಾನೂನು ಹೋರಾಟವನ್ನು ಮಾಡಬೇಕಾಗತ್ತೆ. ನೀವು ಯಾವ ಕಾರಣಕ್ಕೂ ಅಲ್ಲಿ ಮಾಡಬಾರದು ಅಂದರೂ ಸಹ ಇವತ್ತು ಅವರು ಅಧಿಕಾರಿಗಳ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರೆ. ಮತ್ತು ಅಲ್ಲಿ ತಡೆಗೋಡೆಯನ್ನು ಮಾಡೇ ಮಾಡ್ತೇವೆ ಅನ್ನುವಂಥ ವಿಚಾರಕ್ಕೆ ಯಾರು ರಕ್ಷಣೆ ಮಾಡಬೇಕು ಅವರೇ ರಕ್ಷಣೆಯನ್ನು ಮಾಡ್ತೇವೆ. ಬೇಲೆ ಎದ್ದು ಹೊಲ ಮೇದ ಹಾಗೆ ತಹಸೀಲ್ದಾರ್ ಸಿದ್ದಾಪುರ ಮತ್ತು ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯತ್ ಅವರು ಜಿಲ್ಲಾ ಪಂಚಾಯತಿಯವರಿಗೆ ಅಧಿಕೃತವಾಗಿ ಕಟ್ಟಡ ಒಂದು ಕೊಡಲಿಕ್ಕೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆಯನ್ನು ನಾವು ಯೋಚನೆಯನ್ನು ಮಾಡಿದ್ದೇವೆ. ಪಟ್ಟಣ ಪಂಚಾಯತ್ ಏನು ಈಗ ಆಫೀಸ್ ಇರತಕ್ಕಂಥ ಜಾಗ 512 ಇದರಲ್ಲಿ 5 ಗುಂಟೆ 10ನೇ ಜಾಗ ಆಫೀಸ್ ಇದ್ದಂಥ ಜಾಗದಲ್ಲಿ